ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾಲಿಕ್ಯುಲರ್ ಸ್ಪೆಕ್ಟ್ರೋಸ್ಕೋಪಿ ಈ ಒಂದು ಟಾಪಿಕ್ ಬಗ್ಗೆ ಹೇಳ್ತೀನಿ. ಹಾಗಿದ್ರೆ ಶುರು ಮಾಡೋಣ ಬನ್ನಿ. ನೋಡಿರಿ, ಮಾಲಿಕ್ಯುಲರ್ ಸ್ಪೆಕ್ಟ್ರೋಸ್ಕೋಪಿ ಒಳಗಡೆ ವೈಬ್ರೇಷನಲ್, ರೊಟೇಷ್ನಲ್ ಮತ್ತು ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರೋಸ್ಕೋಪೀಸ್ಗಳು ಇರುತ್ತೆ. ಅದೇ ಟೈಪ್ NMR, IR, UV ಅಂತ ಏನಿದಾವಲ್ಲ ಅವು ಸಹಿತ ನಾವು ಮಾಲಿಕ್ಯುಲರ್ ಸ್ಪೆಕ್ಟ್ರೋಸ್ಕೋಪಿ ಅಂತಂದೇ ನಾವು ಕರಿತೀವಿ. ಈ ಒಂದು ಕ್ಲಾಸ್ನಲ್ಲಿ ನಾನು ನಿಮಗೆ ಎರಡು ಸ್ಪೆಕ್ಟ್ರೋಸ್ಕೋಪಿಗಳನ್ನು ಹೇಳ್ತೀನಿ. ಒಂದು ರೊಟೇಷನಲ್ ಸ್ಪೆಕ್ಟ್ರೋಸ್ಕೋಪಿ, ಇನ್ನೊಂದು ವೈಬ್ರೇಷನಲ್ ಸ್ಪೆಕ್ಟ್ರೋಸ್ಕೋಪಿ. ನೋಡಿ, ನಾನು ಇದನ್ನ ಫಿಸಿಕಲ್ ಕೆಮಿಸ್ಟ್ರಿ ಆಸ್ಪೆಕ್ಟ್ ಅಂತ ಹೇಳ್ತೀನಿ, ರೈಟ್? ಹಾಗಿದ್ರೆ ಶುರು ಮಾಡೋಣ. ಈಗ ನೋಡ್ರಿ, ಈಗ ಈ ಒಂದು ವಿಡಿಯೋನ ನೋಡೋಕ್ಕಿಂತ ಮೊದಲಿಗೆ ನಾನು ಸ್ಪೆಕ್ಟ್ರೋಸ್ಕೋಪಿ ಇಂಟ್ರೊಡಕ್ಷನ್ ಅಂತ ಒಂದು ವಿಡಿಯೋನ ಮಾಡಿದ್ದೆ. ಆ ವಿಡಿಯೋನ ಮೊದಲಿಗೆ ನೋಡಿ. ಇನ್ ಕೇಸ್ ನೋಡಿಲ್ಲ ಅಂದರೆ ಅದನ್ನ ಫಸ್ಟ್ ನೋಡಿರಿ. ಅಂದರೆ ನಿಮಗೆ ಸ್ಪೆಕ್ಟ್ರೋಸ್ಕೋಪಿ ಅಂದರೆ ಏನು ಸ್ವಲ್ಪ ಬೇಸಿಕ್ಸ್ಗಳು ನಿಮಗೆ ಗೊತ್ತಾಗುತ್ತಾ. ಅದನ್ನು ಬಿಟ್ಟು ಸಹಿತ ನಾನು ಈ ಒಂದು ಕ್ಲಾಸ್ನಲ್ಲಿ ಸಹಿತ ನಿಮಗೆ ಹೇಳ್ತೀನಿ ರೀ. ಸ್ಪೆಕ್ಟ್ರೋಸ್ಕೋಪಿ ಅಂದರೆ ಏನಂತಂದು. ಹಾಗಿದ್ರೆ ಸ್ಟಾರ್ಟ್ ಮಾಡೋಣಂತೆ. ಹಾಗಿದ್ರೆ ಸ್ಪೆಕ್ಟ್ರೋಸ್ಕೋಪಿ ಅಂದರೆ ಏನು ಅಂತ ನೋಡ್ರಿ. ಇಲ್ಲಿ ಸ್ಪೆಕ್ಟ್ರೋಸ್ಕೋಪಿ ಅಂದರೆ ಏನಂತಂದು ನೋಡಿರಿ. ಸ್ಪೆಕ್ಟ್ರೋಸ್ಕೋಪಿ ಮೀನ್ಸ್ ಇಂಟ್ರಾಕ್ಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ವಿತ್ ಮ್ಯಾಟರ್, ರೈಟ್? ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸ್ಪೆಕ್ಟ್ರೋಸ್ಕೋಪಿ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನಲ್ಲಿ ಮತ್ತು ಬೇರೆ ಬೇರೆ ಟೈಪ್ಸ್ಗಳು ಇರ್ತವೆ. ಎಕ್ಸಾಂಪಲ್ ರೇಡಿಯೋ ವೇವ್ಸು, ಮೈಕ್ರೋವೇವ್ಸು, ಇನ್ಫ್ರಾರೆಡ್, ನೆಕ್ಸ್ಟು ವಿಸಿಬಲ್ ರೇಡಿಯೇಷನ್ಸ್, ಅಲ್ಟ್ರಾವೈಲೆಟ್ ಅಂತಂದು. ಅದೇ ಟೈಪ್ ಆಫ್ ಎಕ್ಸ್ರೇ ರೇಡಿಯೇಷನ್ಸ್ ಅಂತಂದು ಸಹಿತ ಇರ್ತವೆ ರೀ. ಅದೇ ಟೈಪ್ ಆಫ್ ಮ್ಯಾಟರ್ನಲ್ಲಿ ಸಹಿತ ಬೇರೆ ಬೇರೆ ಥರದ ಮ್ಯಾಟರ್ಸ್ ಇರ್ತವೆ. ಅಂದರೆ ಸಮ್ ಮಾಲಿಕ್ಯೂಲ್ಸ್ ವಿತ್ ಡೈಪೋಲ್ ಮೂಮೆಂಟ್, ಮಾಲಿಕ್ಯೂಲ್ಸ್ ವಿತೌಟ್ ಡೈಪೋಲ್ ಮೂಮೆಂಟ್, ನೆಕ್ಸ್ಟು ಈ ಥರ ಸಿಮೆಟ್ರಿಕ್, ಅಸಿಮೆಟ್ರಿಕ್, ಆಬ್ಲೆಟ್, ಈ ಥರ ಬೇರೆ ಬೇರೆ ಥರದ ಮ್ಯಾಟರ್ಸ್ಗಳು ಇರ್ತವೆ. ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ರೇಡಿಯೇಷನ್ನ ತೊಗೊಂಡ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಮ್ಯಾಟರ್ ಮೇಲ್ಗಡೆ ಹಾಕಿದೆ ಅಂತ ಅಂದ್ಕೊಳ್ರಿ, ಅವ ನಮಗೆ ಒಂದು ಟೈಪ್ದು ರೆಸ್ಪಾನ್ಸ್ ಬರುತ್ತೆ. ಅದು ಯಾವ ಥರ ರೆಸ್ಪಾನ್ಸ್ ಬರ್ತೈತಿ ಅನ್ನೋದ್ರ ಬೇಸಿಸ್ ಮೇಲ್ಗಡೆ ನಾವು ಬೇರೆ ಬೇರೆ ಥರದ ಸ್ಪೆಕ್ಟ್ರೋಸ್ಕೋಪಿನ ನಾವು ಡಿವಿಷನ್ ಮಾಡ್ತೀವಿ. ಅದರಲ್ಲಿ ಒಂದು ಥರದ್ದು ಈಗ ನಾನು ಫಸ್ಟಿಗೆ ಏನು ಹೇಳ್ತೇನಲ್ಲ ಅದು ಯಾವುದು ಅಂದ್ರೆ ರೊಟೇಷ್ನಲ್ ಸ್ಪೆಕ್ಟ್ರೋಸ್ಕೋಪಿ ಅಂತಂದು. ರೊಟೇಷ್ನಲ್ ಸ್ಪೆಕ್ಟ್ರೋಸ್ಕೋಪಿ ಒಳಗಡೆ ನಾವೇನು ಮಾಡ್ತೀವಿ ಅಂದ್ರೆ ಮೈಕ್ರೋವೇವ್ಸ್ ರೇಡಿಯೇಷನ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಈ ಮೈಕ್ರೋವೇವ್ಸ್ ರೇಡಿಯೇಷನ್ಸ್ದು ಎನರ್ಜಿ ಸ್ವಲ್ಪ ಇರ್ತೈತಿ ರೀ, ಅಂದರೆ ಕಡಿಮೆ ಎನರ್ಜಿ ಇರ್ತೈತಿ. ಈ ಮೈಕ್ರೋವೇವ್ಸ್ಗಳನ್ನು ತೊಗೊಂಡ್ಬಿಟ್ಟು ನಾನು ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಇರುವಂಥ ಮಾಲಿಕ್ಯೂಲ್ಸ್ಗಳ ಮೇಲ್ಗಡೆ ಇನ್ಸಿಡೆಂಟ್ ಮಾಡಿದೆ ಅಂದ್ರೆ ನನಗೇನು ರೆಸ್ಪಾನ್ಸ್ ಸಿಗ್ತೈತಲ್ಲ ಅದಕ್ಕೆ ನಾವು ರೊಟೇಷ್ನಲ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಕರಿತೀವಿ. ಮತ್ತು ರೊಟೇಷನ್, ಒಂದು ಮಾಲಿಕ್ಯೂಲು ರೊಟೇಷನ್ ಆಗಬೇಕಾಗಿತ್ತು ಅಂತ ಅಂದ್ಕೊಳ್ರಿ, ಇಟ್ ರಿಕ್ವೈರ್ಸ್ ವೆರಿ ಲೆಸ್ ಎನರ್ಜಿ. ಅದಕ್ಕೋಸ್ಕರ ನನಗೆ ಲೆಸ್ ಎನರ್ಜಿ ರೇಡಿಯೇಷನ್ಸ್ಗಳನ್ನು ಒಂದು ಮಾಲಿಕ್ಯೂಲ್ ಮೇಲ್ಗಡೆ ಹಾಕಿದೆ ಅಂದ್ರೆ ನನಗೆ ಲೆಸ್ ಎನರ್ಜಿ ರೆಸ್ಪಾನ್ಸ್ ನನಗೆ ಸಿಗುತ್ತೆ ಅಂತಂದ್ರೆ, ರೈಟ್? ನೋಡಿರಿ, ಇಲ್ಲಿ ನೋಡ್ಬೋದು ಎರಡು ಥರದ ಸ್ಪೆಕ್ಟ್ರೋಸ್ಕೋಪಿ ಇರುತ್ತೆ. ಒಂದು ಅಬ್ಸಾರ್ಪ್ಷನ್ ಸ್ಪೆಕ್ಟ್ರೋಸ್ಕೋಪಿ ಅಂತಂದು, ಇನ್ನೊಂದು ಎಮಿಷನ್ ಸ್ಪೆಕ್ಟ್ರೋಸ್ಕೋಪಿ ಅಂತಂದು. ಈಗ ಟ್ರಾನ್ಸಿಷನ್ ಫ್ರಾಮ್ ಲೋವರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ಯಾಕಂದರೆ ಯಾವುದಾದ್ರೂ ಒಂದು ಮಾಲಿಕ್ಯೂಲ್ನ ನಾವು ತೊಗೊಂಡ್ವಿ ಅಂತ ಅಂದ್ಕೊಳ್ರಿ, ಅದರಲ್ಲಿ ಎನರ್ಜಿ ಲೆವೆಲ್ಸ್ಗಳು ಇರ್ತವೆ. ಟ್ರಾನ್ಸಿಷನ್ ಎಲೆಕ್ಟ್ರಾನ್ ಅಥವಾ ಒಂದು ಮಾಲಿಕ್ಯೂಲ್ ಲೋವರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್ ಶಿಫ್ಟ್ ಆಯಿತು ಅಂತ ಅಂದ್ಕೊಳ್ರಿ, ಅದಕ್ಕೆ ನಾವು ಮತ್ತು ಅವಾಗ ಬರೋವಂಥ ಸ್ಪೆಕ್ಟ್ರೋಸ್ಕೋಪಿಗೆ ನಾವು ಅಬ್ಸಾರ್ಪ್ಷನ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಕರಿತೀವಿ. ನೆಕ್ಸ್ಟು ಹೈಯರ್ ಎನರ್ಜಿ ಲೆವೆಲ್ನಿಂದ ಲೋವರ್ ಎನರ್ಜಿ ಲೆವೆಲ್ಗೆ ಬಂತ ಅಂತ ಅಂದ್ಕೊಳ್ರಿ, ಅವಾಗ ಬರೋವಂಥ ಸ್ಪೆಕ್ಟ್ರೋಸ್ಕೋಪಿನ ನಾವು ಎಮಿಷನ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಕರಿತೀವಿ. ನೆಕ್ಸ್ಟು ಎರಡು ಥರದ ಸ್ಪೆಕ್ಟ್ರೋಸ್ಕೋಪಿನ ಮತ್ತು ಬೇರೆ ಥರ ಡಿವಿಷನ್ ಮಾಡ್ಬೋದು. ಅದು ಯಾವ ಥರ ಅಂದ್ರೆ ಆಟಮ್ಸ್ನಿಂದ ನಾವು ಸ್ಪೆಕ್ಟ್ರೋಸ್ಕೋಪಿನ ನಾವು ತೆಗೆದ್ವಿ ಅಂದ್ರೆ ಅದಕ್ಕೆ ಅಟೋಮಿಕ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಕರಿತೀವಿ. ಈ ಅಟೋಮಿಕ್ ಸ್ಪೆಕ್ಟ್ರೋಸ್ಕೋಪಿ ಏನು ಬರುತ್ತಲ್ಲ ನಮಗೆ, ಅದು ಲೈನ್ ಥರ ಇರ್ತದೆ ರೀ ಅದು, ರೈಟ್? ಅದಕ್ಕೋಸ್ಕರ ನಾವು ಅಟೋಮಿಕ್ ಸ್ಪೆಕ್ಟ್ರೋಸ್ಕೋಪಿಗೆ ನಾವೇನಂತ ಕರಿತೀವಿ ಅಂದ್ರೆ, ಅಥವಾ ಅಟೋಮಿಕ್ ಸ್ಪೆಕ್ಟ್ರೋಸ್ಕೋಪಿ ಏನಿದೆಲ್ಲ ದ್ಯಾಟ್ ವಿಲ್ ಯೂಸ್ ಲೈನ್ ಸ್ಪೆಕ್ಟ್ರಾ ಅಂತಂದು, ರೈಟ್? ನನಗೆ ಈ ಥರದ್ದು ಲೈನ್ಸ್ಗಳೇ ಬರ್ತವೆ ರೀ. ಹಿಯರ್ ವಿ ಗೋಯಿಂಗ್ ಟು ಗೆಟ್ ಲೈನ್ಸ್ ಲೈಕ್ ದಿಸ್ ಅಂತಂದೆ. ಅದೇ ನಾನು ಮಾಲಿಕ್ಯೂಲ್ನಿಂದ ನಾನು ಒಂದು ಸ್ಪೆಕ್ಟ್ರೋಸ್ಕೋಪಿನ ನಾನು ತೆಗೆದೆ ಅಂತ ಅಂದ್ಕೊಳ್ರಿ, ಅವ ನಮಗೇನು ಸ್ಪೆಕ್ಟ್ರೋಸ್ಕೋಪಿ ಬರುತ್ತಲ್ಲ ಅದಕ್ಕೆ ನಾವು ಬ್ಯಾಂಡ್ ಸ್ಪೆಕ್ಟ್ರಾ ಅಂತ ಕರಿತೀವಿ. ನೋಡಿರಿ, ಈ ಥರದ್ದು ಗ್ರೂಪ್ ಆಫ್ ಲೈನ್ಸ್ ಇರ್ತವೆ ರೀ. ನೋಡಿರಿ, ಈ ಥರದ್ದು ಅಥವಾ ಈ ಥರದ್ದೂ ಇರುತ್ತೆ. ನಾನು ಅಬ್ಸಾರ್ಪ್ಷನ್ ಅಥವಾ ಟ್ರಾನ್ಸ್ಮಿಷನ್ ಎರಡರಲ್ಲಿ ಒಂದು ತೊಗೊತೀನಿ. ನಾನು ಟ್ರಾನ್ಸ್ಮಿಷನ್ ತೊಗೊಂಡೆ ಅಂದ್ರೆ ಮೇಲ್ಗಡೆ ಅಂತ ಲೈನ್ಸ್ಗಳು ಬರ್ತವೆ ರೀ. ಅಬ್ಸಾರ್ಪ್ಷನ್ ತೊಗೊಂಡೆ ಅಂದರೆ ಕೆಳಗಡೆ ಅಂತ ಲೈನ್ಸ್ಗಳು ಬರ್ತವೆ, ರೈಟ್? ಇಲ್ಲಿ ನೋಡ್ಬೋದು. ಹಾಗಿದ್ರೆ ಬ್ಯಾಂಡ್ ಅಂದರೆ ಏನಂತಂದೆ ನೋಡಿರಿ, ಬ್ಯಾಂಡ್ ಮೀನ್ಸ್ ಗ್ರೂಪ್ ಆಫ್ ಕ್ಲೋಸ್ಲಿ ಸ್ಪೇಸ್ಡ್ ಲೈನ್ಸ್. ಈ ಗ್ರೂಪ್ ಆಫ್ ಕ್ಲೋಸ್ಲಿ ಸ್ಪೇಸ್ಡ್ ಲೈನ್ಸ್ಗೆ ಏನಂತ ಕರಿತೀವಿ ಅಂದರೆ ನಾವು ಬ್ಯಾಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಅದು ಸ್ಪೆಕ್ಟ್ರೋಸ್ಕೋಪಿಗೆ ಬ್ಯಾಂಡ್ ಸ್ಪೆಕ್ಟ್ರೋಸ್ಕೋಪಿ ಅಂದರೆ ಬ್ಯಾಂಡ್ ಸ್ಪೆಕ್ಟ್ರಾ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ನೋಡಿರಿ, ಪಾಪ್ಯುಲೇಷನ್ ಇಂಟೆನ್ಸಿಟಿ ಆಫ್ ಎ ಸ್ಟೇಟ್ ಈಸ್ ಗಿವನ್ ಬೈ, ಇಲ್ಲೊಂದು ಫಾರ್ಮುಲಾ ಇದೆ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ ಕೆಲವೊಂದು ಬ್ಯಾಂಡ್ ಲೈನ್ಸ್ಗಳು ಮಿಡಲ್ನಲ್ಲಿ ಜಾಸ್ತಿ ಇಂಟೆನ್ಸ್ ಇರ್ತವೆ, ಸೈಡ್ಗೆ ಹೋದಂಗೆಲ್ಲ ಏನಾಗುತ್ತೆ ಅಂದ್ರೆ ಕಡಿಮೆ ಇಂಟೆನ್ಸ್ ಆಗ್ತಾ ಹೋಗುತ್ತೆ ರೀ. ಆ ಥರ ಯಾಕೆ ಆಗುತ್ತೆ
ನೋಡಿರಿ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಇಲ್ಲೊಂದು ಫಾರ್ಮುಲಾ ಇದೆ, ಎನ್ ಹೈಯರ್ ಡಿವೈಡೆಡ್ ಬೈ ಎನ್ ಲೋವರ್ ಇಸ್ ಈಕ್ವಲ್ ಟು ಇ ಟು ದ ಪವರ್ ಮೈನಸ್ ಡೆಲ್ಟಾ ಇ ಡಿವೈಡ್ ಬೈ ಕೆ ಇಂಟು ಟಿ ಅಂತಂದ್ರೆ ರೈಟ್. ಸೊ ದಿಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ ಅಂತಂದ್ರೆ ಟೆಂಪ್ರೇಚರ್ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ ಅಂದ್ರೆ ಸೊ ನಂಬರ್ ಆಫ್ ಮಾಲಿಕ್ಯೂಲ್ಸ್ ವಿಚ್ ಆರ್ ಇನ್ ಹೈಯರ್ ಎನರ್ಜಿ ಲೆವೆಲ್ ಈಸ್ ಗ್ರೇಟರ್ ದ್ಯಾನ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ಲೋವರ್ ಎನರ್ಜಿ ಲೆವೆಲ್. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಈ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಆಯ್ತಂದ್ರೆ ಲೈನ್ಸ್ಗಳು ಸಹಿತ ಇಂಟೆನ್ಸ್ ಆಗಿರುತ್ತೆ ಅಂತಂದ್ರೆ ರೈಟ್. ಸೊ ಲೆಟ್ಸ್ ಡೋಂಟ್ ವೆರಿ ಅಬೌಟ್ ದಿಸ್ ಒನ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಆ್ಯಕ್ಚುಯಲ್ ಕಾನ್ಸೆಪ್ಟ್, ದಟ್ ಈಸ್ ರೊಟೇಷ್ನಲ್ ಸ್ಪೆಕ್ಟ್ರೋಸ್ಕೋಪಿ ಅಂತಂದ್ರೆ ರೈಟ್. ಸೊ ಈಗ ನಾವು ರೊಟೇಷ್ನಲ್ ಸ್ಪೆಕ್ಟ್ರೋಸ್ಕೋಪಿನ ನಾವು ಕಲ್ತ್ರಾಯ್ತು. ಸೊ ಫಸ್ಟ್ ಪಾಯಿಂಟ್ ಏನಂದ್ರೆ ಇಲ್ಲಿ ಯೂಸ್ ಮಾಡೋವಂಥ ವೇವ್ಸ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಯಾವುದಾಗಿರುತ್ತೆ ಅಂದ್ರೆ ಸೊ ಅದು ಯಾವುದಾಗಿರುತ್ತೆ ಅಂದ್ರೆ ನೋಡಿರಿ ಮೈಕ್ರೋವೇವ್ಸ್ ಆಗಿರುತ್ತೆ ರೈಟ್. ಸೊ ದ ಫಸ್ಟ್ ಪಾಯಿಂಟ್ ಹಿಯರ್ ಇನ್ ದಿಸ್ ಕೇಸ್ ವಿ ಯೂಸ್ ಮೈಕ್ರೋವೇವ್ಸ್. ಸೊ ಇನ್ ದ ಕೇಸ್ ಆಫ್ ರೊಟೇಷ್ನಲ್ ಸ್ಪೆಕ್ಟ್ರೋಸ್ಕೋಪಿ ವಿ ಯೂಸ್ ಮೈಕ್ರೋವೇವ್ಸ್ ಅಂತಂದೆ. ಸೊ ಹಂಗಿತ್ತಂದ್ರೆ ವಾಟ್ ಈಸ್ ದ ಕಂಡೀಷನ್ ಫಾರ್ ಎ ಮಾಲಿಕ್ಯೂಲ್ ಟು ಬಿ ಆ್ಯಕ್ಟಿವ್ ಅಂತಂದೆ. ನೋಡಿರಿ ಅದು ಏನು ಕಂಡೀಷನ್ ಅಂದ್ರೆ ಮಾಲಿಕ್ಯೂಲ್ಸ್ ವಿತ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ದೇ ಗಿವ್ಸ್ ರೊಟೇಷ್ನಲ್ ಸ್ಪೆಕ್ಟ್ರೋಸ್ಕೋಪಿ ಅಂತಂದೆ. ನೋಡಿರಿ ಯಾವುದಾದ್ರೂ ಒಂದು ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ, ಅದರದ್ದು ಶೇಪ್ ಬೇಸಿಸ್ ಮೇಲ್ಗಡೆ ನಾವು ಸೊ ಇಲ್ಲಿ ಒಂದು 4 ಟೈಪ್ಸ್ಗಳನ್ನು ಮಾಡ್ತೀವಿ ರೀ. ಒಂದನೇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಲೀನಿಯರ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಸೊ ಎರಡನೇದಕ್ಕೆ ನಾವು ಸಿಮೆಟ್ರಿಕ್ ಟಾಪ್ ಅಂತ ಕರಿತೀವಿ, ರೈಟ್. ಈ ಸ್ಪೆರಿಕಲ್ ಟಾಪ್ ಅಂತ ಕರಿತೀವಿ. ಮೂರನೇದಕ್ಕೆ ನಾವು ಸಿಮೆಟ್ರಿಕ್ ಟಾಪ್ ಅಂತ ಕರಿತೀವಿ. ನಾಲ್ಕನೇದಕ್ಕೆ ನಾವು ಅಸಿಮೆಟ್ರಿಕ್ ಟಾಪ್ ಅಂತ ಕರಿತೀವಿ. ನೋಡಿರಿ ಇಲ್ಲಿ ಲೀನಿಯರ್ ಮಾಲಿಕ್ಯೂಲ್ ಏನಿದೆಯಲ್ಲ, ಈಗ ಯಾವುದಾದ್ರೂ ಒಂದು ಲೀನಿಯರ್ ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ ಈ ಥರ. ಸೊ ಎಕ್ಸಾಂಪಲ್ HCl ಅಂತ. ಈ ಲೀನಿಯರ್ ಮಾಲಿಕ್ಯೂಲ್ನಲ್ಲಿ ನಾನು ಆ್ಯಕ್ಸಿಸ್ಗಳನ್ನು ಹಾಕ್ತೀನಿ ರೀ ರೈಟ್. ಸೊ ಎಕ್ಸಾಂಪಲ್ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ ಮತ್ತು ಜೆಡ್ ಆ್ಯಕ್ಸಿಸ್ ಅಂತ. ಸೊ ಈ ಥರ ಆ್ಯಕ್ಸಿಸ್ನ ಹಾಕಿದೆ ಅಂತ ಅಂದ್ಕೊಳ್ರಿ. ಸೊ ಪ್ರತಿಯೊಂದು ಆ್ಯಕ್ಸಿಸ್ ಥ್ರೂ ಒಂದು ಮೂಮೆಂಟ್ ಆಫ್ ಇನರ್ಷಿಯಾನ ನಾವು ಬರಿಬೋದು. ಆ ಮೂಮೆಂಟ್ ಆಫ್ ಇನರ್ಷಿಯಾನ ಐ ಅಂತ ಕರಿತೀನಿ. ಸೊ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಇದನ್ನ ಎ ಅಂತ ಕರಿತೀನಿ, ಅಲಾಂಗ್ ವೈ ಆ್ಯಕ್ಸಿಸ್ ಇದನ್ನ IB ಅಂತ ಕರಿತೀನಿ, ಅಲಾಂಗ್ ಜೆಡ್ ಆ್ಯಕ್ಸಿಸ್ ಇದನ್ನ IC ಅಂತ ಕರಿತೀನಿ. ನೋಡಿರಿ ಸ್ಟ್ಯಾಂಡರ್ಡ್ ಆ್ಯಕ್ಸಿಸ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಆ ಸ್ಟ್ಯಾಂಡರ್ಡ್ ಆ್ಯಕ್ಸಿಸ್ಗಳ ಬೇಸಿಸ್ ಮೇಲ್ಗಡೆ ಮೂಮೆಂಟ್ ಆಫ್ ಇನರ್ಷಿ ಏನಿರುತ್ತಲ್ಲ ಅದನ್ನ ಇಲ್ಲಿ ಬರ್ಕೋತೀವಿ ನಾವು. ನೆಕ್ಸ್ಟು ಅದಕ್ಕೆ ಎಕ್ಸಾಂಪಲ್ ಸಹಿತ ಇಲ್ಲಿದೆ. ಈಗ ಎಕ್ಸಾಂಪಲ್ ಲೀನಿಯರ್ ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ, IA ಈಸ್ ಈಕ್ವಲ್ ಟು 0 ಅಂತಂದು. ಅದೇ ಟೈಪ IB ಈಸ್ ಈಕ್ವಲ್ ಟು IC, IB ಈಸ್ ಈಕ್ವಲ್ ಟು IC ಅಂತ ಆಗಿರುತ್ತೆ. ನೆಕ್ಸ್ಟ್ ಅದೇ ಟೈಪ ಸ್ಪೆರಿಕಲ್ ಟಾಪ್ ಇತ್ತು ಅಂತ ಅಂದ್ಕೊಳ್ರಿ, IA ಈಸ್ ಈಕ್ವಲ್ ಟು IB ವಿಚ್ ಈಸ್ ಈಕ್ವಲ್ಸ್ ಟು IC ಅಂತಂದು. ಇಲ್ಲಿ ಎಕ್ಸಾಂಪಲ್ಸ್ಗಳಿದವು. ಸೊ ನೋಡಿರಿ ಲೀನಿಯರ್ ಮಾಲಿಕ್ಯೂಲ್ಗೆ ಎಕ್ಸಾಂಪಲ್ಗಳನ್ನು ನೀವು ನೋಡಿರ್ಬೋದು, HCl, SOCS, ನೆಕ್ಸ್ಟ್ HCN ಅಂತಂದು. ಅದೇ ಟೈಪ ನಾವು ಸ್ಪೆರಿಕಲ್ ಟಾಪ್ಗೆ ಎಕ್ಸಾಂಪಲ್ CH4, SF6, UF6 ಅಂತಂದೆ ರೈಟ್. ಅದೇ ಟೈಪ ನಾವು ಸೊ ಸಿಮೆಟ್ರಿಕ್ ಟಾಪ್ಸ್ಗಳನ್ನು ನಾವು ನೋಡಿದ್ರಾಯ್ತು. ಸೊ ಸಿಮೆಟ್ರಿಕ್ ಟಾಪ್ನಲ್ಲೇ 2 ಟೈಪ್ ಇರ್ತೈತಿ, ಒಂದು ಪ್ರೋಲೆಟ್ ಅಂತಂದು, ಇನ್ನೊಂದು ಆಬ್ಲೆಟ್ ಅಂತಂದು. ನೋಡಿರಿ ನೀವು ಒಂದು ವರ್ಡ್ನ ಕೇಳಿರ್ಬೋದು ಆಮ್ಲೆಟ್ ಅಂತಂದು. ನೋಡಿರಿ ಆಮ್ಲೆಟ್ ಯಾವ ಥರ ಶೇಪ್ ಇರ್ತೈತೆ ಅಂದರೆ ಚಪ್ಪಟೆ ಆಕಾರವಾಗಿರ್ತೈತಿ. ಅದೇ ಥರದ ಒಂದು ಮಾಲಿಕ್ಯೂಲ್ ಇತ್ತು ಅಂತ ಅಂದ್ಕೊಳ್ರಿ, ನಾವು ಅದಕ್ಕೆ ಆಬ್ಲೆಟ್ ಅಂತ ಕರಿತೀವಿ. ಸೊ ಅದನ್ನು ಬಿಟ್ಟು ಸೊ ಈ ಥರ ಒಂದು ಬುಗುರಿ ಥರ ಇತ್ತು ಅಂತ ಅಂದ್ಕೊಳ್ರಿ, ನೋಡಿರಿ ಈ ಥರ. ಸೊ ಈ ಥರ ಬುಗುರಿ ಥರ ಒಂದು ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ, ಅದಕ್ಕೆ ನಾವು ಪ್ರೋಲೆಟ್ ಅಂತ ಕರಿತೀವಿ. CH3Cl ಏನಿದೆ ಅಲ್ಲ ಇದು ಪ್ರೋಲೆಟ್ ಅಂತಂದು. CHCl3 ಇದೆಯಲ್ಲ ದಿಸ್ ಈಸ್ ಆಲ್ಸೋ ಪ್ರೋಲೆಟ್ ಅಂತಂದು. NH3 ಏನಿದೆಯಲ್ಲ ದಿಸ್ ಈಸ್ ಆಲ್ಸೋ ಪ್ರೋಲೆಟ್ ಅಂತಂದು. ಅದೇ ನಾನು BCl3ನ ಮಾಲಿಕ್ಯೂಲ್ನ ತೊಗೊಂಡೆ ಅಂತ ಅಂದ್ಕೊಳ್ರಿ, ದಿಸ್ ಈಸ್ ಆಬ್ಲೆಟ್ ಅಂತಂದು. ನೆಕ್ಸ್ಟ್ ಅಸಿಮೆಟ್ರಿಕ್ ಟಾಪ್ ಅಂತಂದು. ಅಸಿಮೆಟ್ರಿಕ್ ಟಾಪ್ ಒಳಗಡೆ IA ಈಸ್ ನಾಟ್ ಈಕ್ವಲ್ಸ್ ಟು IB ವಿಚ್ ಈಸ್ ನಾಟ್ ಈಕ್ವಲ್ಸ್ ಟು IC ಅಂತಂದು. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದರೆ H2O ರೈಟ್, CH2 ಡಬಲ್ ಬಾಂಡ್ CHCl ಅಂತಂದು ರೈಟ್. ಸೊ ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಅಸಿಮೆಟ್ರಿಕ್ ಟಾಪ್ ಅಂತಂದು. ನೋಡಿರಿ ಇಲ್ಲಿ ಡೈಗ್ರಾಮ್ಸ್ಗಳಿದಾವೆ, ಅವನ್ನ ನಾವು ಒನ್ ಟೈಮ್ ನೋಡಿದ್ರಾಯ್ತು ಇಲ್ಲಿ. ಸೊ ಯು ಕ್ಯಾನ್ ಸಿ ದಿಸ್ ಒನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಲಿಕ್ಯೂಲ್ಸ್ ಅಂತಂದು. ಡೈಅಟಾಮಿಕ್ ಮಾಲಿಕ್ಯೂಲ್, ಲೀನಿಯರ್ ಮಾಲಿಕ್ಯೂಲ್ಸ್, ಸ್ಪೆರಿಕಲ್ ಟಾಪ್ಸ್, ಸಿಮೆಟ್ರಿಕ್ ಟಾಪ್ಸ್, ಅಸಿಮೆಟ್ರಿಕ್ ಟಾಪ್ಸ್ ಅಂತಂದು ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ನೋಡಿರಿ ಡೈಅಟಾಮಿಕ್ ಮಾಲಿಕ್ಯೂಲ್ ಈ ಥರ ಇರ್ತೈತಿ, ಸೊ ದ್ಯಾಟ್ ವಿ ಕ್ಯಾನ್ ಡೆಫಿನೆಟ್ಲಿ ರೆಕಗ್ನೈಸ್. ಸೊ ಅದೇ ಟೈಪ ನಾವು ಸ್ಪೆರಿಕಲ್ ಟಾಪ್ ಸೊ ಈ ಥರ ಇರುತ್ತೆ ರೀ ರೈಟ್. ಸೊ ಸ್ಪೆರಿಕಲ್ ಟಾಪ್ ಈ ಥರ ಇರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸೊ CH4 ಮಾಲಿಕ್ಯೂಲ್, ನೆಕ್ಸ್ಟ್ SF6 ಅಂತಂದು. ಸೊ ಲೆಟ್ ಅಸ್ ಕನ್ಸಿಡರ್ ಸಿಮೆಟ್ರಿಕ್ ಟಾಪ್ಸ್ ಅಂತಂದು. ನೋಡಿರಿ ಸಿಮೆಟ್ರಿಕ್ ಟಾಪ್ ಸೊ ಈ ಥರ ಚಪ್ಪಟೆ ಆಕಾರವಾಗಿತ್ತು ಅಂತ ಅಂದ್ಕೊಳ್ರಿ, ಜಾಮೆಟ್ರಿಕಲ್ ಎಕ್ಸಾಂಪಲ್ ಆಫ್ ಆ್ಯನ್ ಆಬ್ಲೆಟ್ ಟಾಪ್ ಅಂತಂದು. ಸೊ ಅದಕ್ಕೆ ನಾವು ಆಬ್ಲೆಟ್ ಅಂತ ಕರಿತೀವಿ. ಅದೇ ಟೈಪ ಸೊ ಈ ಥರ ಸೊ ಬುಗುರಿ ಥರ ಇತ್ತು ಅಂತ ಅಂದ್ಕೊಳ್ರಿ, ಗ್ರೆನೇಟ್ ಥರ ಇತ್ತು ಅಂತ ಅಂದ್ಕೊಳ್ರಿ, ಅದಕ್ಕೆ ಪ್ರೋಲೆಟ್ ಟಾಪ್ ಅಂತ ನಾವು ಕರಿಬೋದು. ನೋಡಿರಿ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಸೊ ಯು ಕ್ಯಾನ್ ಸಿ ದಿಸ್ ಒನ್.
ಸೊ ಬೆಂಜಿನ್ ಏನಿದೆ ಅಲ್ಲ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಆಬ್ಲೆಟ್ ಅಂತಂದು. ಅದೇ ಟೈಪ ನಾನು ರೈಟ್. ಸೊ XeF4 ಅಂತ ಇದೆ ಅಲ್ಲ ಅದು ಸಹಿತ ಆಬ್ಲೆಟ್ ಟಾಪ್ಗೆ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಸೊ ಅದೇ ಟೈಪ ನಾನು NH3 ಏನಿದೆ ಅಲ್ಲ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಪ್ರೋಲೆಟ್ ಅಂತಂದು. ಅದೇ ಟೈಪ ClCH3 ಅಂತ ಏನಿದೆಯಲ್ಲ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಪ್ರೋಲೆಟ್ ಅಂತಂದು. ಸೊ ಅದೇ ಟೈಪ ನಾವು ಅಸಿಮೆಟ್ರಿಕ್ ಟಾಪ್ನು ಸಹಿತ ನಾವು ನೋಡ್ಬೋದು. ಸೊ ಲೆಟ್ ಅಸ್ ಕನ್ಸಿಡರ್ ದಟ್ ಅಸಿಮೆಟ್ರಿಕ್ ಟಾಪ್. ಸೊ ವಾಟರ್ ಏನಿದೆ ಅಲ್ಲ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅಸಿಮೆಟ್ರಿಕ್ ಟಾಪ್. ಅದೇ ಟೈಪ ಅಸಿಟೋನ್ ಅಂತ ಏನಿದೆ ಅಲ್ಲ ದಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಅಸಿಮೆಟ್ರಿಕ್ ಟಾಪ್ ಅಂತಂದು ರೈಟ್. ಸೊ ನೋಡಿರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ನಾವು ಫೈನಲ್ ಆಗಿ ಇಷ್ಟು ಟೈಪ್ ಆಫ್ ಮಾಲಿಕ್ಯೂಲ್ಸ್ಗಳು ಏನಿದಾವೆ ನೋಡಿರಿ, ಇದರಲ್ಲಿ ಲೀನಿಯರ್ ಮಾಲಿಕ್ಯೂಲ್ ವಿತ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಆ ಥರ ಇತ್ತು ಅಂತ ಅಂದ್ಕೊಂಡ್ರೆ ದೆನ್ ಇಟ್ ಈಸ್ ಅ ಮೈಕ್ರೋವೇವ್ ಆ್ಯಕ್ಟಿವ್ ಅಂತಂದು. ಅದಕ್ಕೆ ನಾವು ರೊಟೇಷ್ನಲ್ ಆ್ಯಕ್ಟಿವ್ ಅಂತ ಕರಿತೀವಿ. ಸೊ ಅದೇ ಟೈಪ ಈಗ ವಾಟರ್ ಏನಿದೆ ಅಲ್ಲ ವಾಟರ್ ಅಸಿಮೆಟ್ರಿಕ್ ಟಾಪು ಸಿಮೆಟ್ರಿಕ್ ಟಾಪು ಅದು ಡಸಂಟ್ ಮ್ಯಾಟರ್. ಸೊ ಈಗ ಅಸಿಮೆಟ್ರಿಕ್ ಟಾಪ್ ವಾಟರ್ ಇದೆ ಅಲ್ಲ, ಸೊ ವಾಟರ್ನಲ್ಲಿ ಒಂದು ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಇದೆ ರೀ. ಸೊ ಫಾರ್ ದಟ್ ರೀಸನ್ ವಾಟರ್ ಈಸ್ ಆನ್ ಎಕ್ಸಾಂಪಲ್ ವಾಟರ್ ಈಸ್ ರೊಟೇಷ್ನಲ್ ಆ್ಯಕ್ಟಿವ್ ಅಂತಂದು. ಸೊ ನಾವು ಪ್ರತಿಯೊಂದು ಮಾಲಿಕ್ಯೂಲ್ನು ಇಂಡಿವಿಜುವಲಿ ಹೋಗಬೇಕು, ಅಲ್ಲಿ ನೆಟ್ ಡೈಪೋಲ್ ಮೂಮೆಂಟ್ ಇತ್ತು ಅಂತ ಅಂದ್ಕೊಂಡ್ರೆ ದೆನ್ ಇಟ್ ಈಸ್ ಡೆಫಿನೆಟ್ಲಿ ಮೈಕ್ರೋವೇವ್ ಆ್ಯಕ್ಟಿವ್ ಅಂತಂದು. ನಾವೀಗ ಫೈನಲ್ ಆಗಿ ಅಂದ್ರೆ ಸೊ ಈ ಥರ ಜನರಲ್ ಆಗಿ ಹೇಳೋದಕ್ಕಾಗೋದಿಲ್ಲ ರೀ. ಸೊ ಅಸಿಮೆಟ್ರಿಕ್ ಟಾಪ್ ಆಲ್ ಆಫ್ ದಮ್ ಆರ್ ಮೈಕ್ರೋವೇವ್ ಆ್ಯಕ್ಟಿವ್ ಅಂತಂದು. ಸೊ ಬೇಸ್ಡ್ ಆನ್ ಪರ್ಟಿಕ್ಯುಲರ್ ಎಕ್ಸಾಂಪಲ್ ನಾವು ಆ ಥರ ಹೇಳ್ತೀವಿ. ಸೊ ಇನ್ ಜನರಲ್ ಆಗಿ ಸಹಿತ ಕೆಲವೊಂದು ಹೇಳ್ಬೋದು. ಎಕ್ಸಾಂಪಲ್ ಸಿಮೆಟ್ರಿಕ್ ಟಾಪ್ ಇತ್ತು ಅಂತ ಅಂದ್ಕೊಳ್ರಿ, ಸಿಮೆಟ್ರಿಕ್ ಟಾಪು ಮೋಸ್ಟ್ ಆಫ್ ದಿ ಟೈಮ್ಸ್ ಇಟ್ ಈಸ್ ಮೈಕ್ರೋವೇವ್ ಇನ್ಆ್ಯಕ್ಟಿವ್ ಆಗೇ ಇರುತ್ತೆ ಅಂತಂದು ರೈಟ್. ಸೊ ಲೆಟ್ ಅಸ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ನೋಡಿರಿ ಇಲ್ಲೊಂದು ಸಣ್ಣ ಕಾನ್ಸೆಪ್ಟ್ ಇದೆ, ಅದೇನಂದ್ರೆ ನೋಡಿರಿ ಹೋಮೋನ್ಯೂಕ್ಲಿಯರ್ ಡೈಅಟಾಮಿಕ್ ಮಾಲಿಕ್ಯೂಲ್ಸ್ ಇದ್ವು ಅಂತ ಅಂದ್ಕೊಳ್ರಿ ರೈಟ್. ಸೊ ಯು ಕ್ಯಾನ್ ಸಿ ದಿಸ್ ಒನ್, ಹೋಮೋನ್ಯೂಕ್ಲಿಯರ್ ಡೈಅಟಾಮಿಕ್ ಮಾಲಿಕ್ಯೂಲ್ಸ್ ಡೂ ನಾಟ್ ಶೋ ರೊಟೇಷ್ನಲ್ ಸ್ಪೆಕ್ಟ್ರಾ. ಎಕ್ಸಾಂಪಲ್ H2N2O2 ಅಂತಂದು ರೈಟ್. ಸೊ ಇದರಲ್ಲಿ ಯಾವುದೇ ಥರದ ಯಾವುದೇ ಥರದ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಇರಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ದೇ ಆರ್ ರೊಟೇಷ್ನಲ್ ಇನ್ಆ್ಯಕ್ಟಿವ್ ಅಂತಂದು ರೈಟ್. ಸೊ ದೇ ಡೋ ನಾಟ್ ಶೋ ರೊಟೇಷ್ನಲ್ ಸ್ಪೆಕ್ಟ್ರಾ ಅಂತಂದು. ಸೊ ಲೆಟ್ ಅಸ್ ಕನ್ಸಿಡರ್ ದ ನೆಕ್ಸ್ಟ್ ಒನ್. ಸೊ ಈಗ ಒಂದು ಮಾಲಿಕ್ಯೂಲ್ ಮೈಕ್ರೋವೇವ್ಸ್ಗೆ ಯಾವ ಥರ ರೆಸ್ಪಾನ್ಸ್ ಮಾಡ್ತೈತಿ ಅಂತ ನಾನು ತಿಳ್ಕೊಬೇಕಾಗಿತ್ತು ಅಂತ ಅಂದ್ಕೊಳ್ರಿ, ನಾವೇನು ಮಾಡ್ಬೇಕಂದ್ರೆ ಒಂದು ಮಾಲಿಕ್ಯೂಲ್ನ ನಾವು ರಿಜಿಡ್ ಡೈಅಟಾಮಿಕ್ ಮಾಲಿಕ್ಯೂಲ್ ಅಥವಾ ರಿಜಿಡ್ ರೊಟೇಟರ್ ಅಂತಂದು ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ಆ ಥರ ನಾನು ಮಾಡ್ಕೊಂಡೆ ಅಂತ ಅಂದ್ಕೊಳ್ರಿ. ಎಕ್ಸಾಂಪಲ್ ಈಗ ನಾನು HClನ ತೊಗೋತೀನಿ. ಸೊ ನೋಡಿರಿ ಇದಕ್ಕೆ ನಾವು ಎರಡು ಥರ ನಾವು HClನ ತೊಗೋಬೋದು ರೀ. ಒಂದು ಏನಂದ್ರೆ ಈ ಹೈಡ್ರೋಜನ್ ಮತ್ತು ಕ್ಲೋರಿನ್ ಮಧ್ಯದಲ್ಲಿ ಒಂದು ಬಾಂಡ್ ಇದೆ ರೀ ಅಥವಾ ಬಾಂಡ್ ಲೆಂತ್ ಇದೆ. ಆ ಬಾಂಡ್ ಲೆಂತ್ ಚೇಂಜ್ ಆಗಲಿಲ್ಲ ಅಂತ ಅಂದ್ಕೊಳ್ರಿ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ರಿಜಿಡ್ ಡೈಅಟಾಮಿಕ್ ಮಾಲಿಕ್ಯೂಲ್ ಅಂತಂದು. ಸೊ ಇನ್ ರೇರ್ ಕೇಸಸ್ ಅಥವಾ ಇನ್ ನ್ಯಾಚುರಲ್ ಕೇಸ್ ಅಥವಾ ಇನ್ ರಿಯಲ್ ಸೆನ್ಸ್ ಈ HClದ ಅಟಾಮಿಕ್ ಸೈಜ್ ಏನಿದೆ ಅಲ್ಲ ಅದು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಆ ಥರ ವೇರಿಯೇಷನ್ ಆಯ್ತಂದ್ರೆ ಅದಕ್ಕೆ ನಾವು ನಾನ್ ರಿಜಿಡ್ ಡೈಅಟಾಮಿಕ್ ಮಾಲಿಕ್ಯೂಲ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಒಂದು ಪರ್ಟಿಕ್ಯುಲರ್ ಕೇಸ್ ಒಳಗಡೆ ಈ ರಿಜಿಡ್ ಡೈಅಟಾಮಿಕ್ ಮಾಲಿಕ್ಯೂಲ್ ಏನಿದೆ ಅಲ್ಲ ಅದು ರೊಟೇಟ್ ಆಗುತ್ತೆ ರೀ ರೈಟ್, ರೊಟೇಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇದಕ್ಕೆ ಏನಂತ ಕರಿಬೋದು ಅಂದ್ರೆ ರಿಜಿಡ್ ರೊಟೇಟರ್ ಅಥವಾ ರೋಟರ್ ಅಂತ ಕರಿತೀವಿ ನಾವು ರೈಟ್. ಸೊ ಅದೇ ಟೈಪ ಇಲ್ಲಿ ಅದು ಬಾಂಡ್ ಲೆಂತ್ ವೇರಿಯೇಷನ್ ಆಗ್ತಿತ್ತು ಅಂತ ಅಂದ್ಕೊಂಡ್ರೆ ಅವಾಗ ನಾವು ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾನ್ ರಿಜಿಡ್ ರೊಟೇಟರ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಕನ್ಸಿಡರ್ ವಿತ್ ದ್ಯಾಟ್ ಒನ್. ಫಾರ್ ರಿಜಿಡ್ ಡೈಅಟಾಮಿಕ್ ಮಾಲಿಕ್ಯೂಲ್ ಡೈಪೋಲ್ ದಟ್ ಇಸ್ ಮೂಮೆಂಟ್ ಆಫ್ ಇನರ್ಷಿಯಾ ಐ ವ್ಯಾಲ್ಯೂ. ನೋಡಿರಿ ಐ ವ್ಯಾಲ್ಯೂದು ಒಂದು ಸಪ್ರೇಟಾಗಿ ಫಾರ್ಮುಲಾ ಇದೆ ರೀ. ಅದೇನಂದ್ರೆ ಮ್ಯೂ ಇಸ್ ಈಕ್ವಲ್ ಟು ಐ ಇಸ್ ಈಕ್ವಲ್ ಟು ಮ್ಯೂ R² ಅಂತಂದು. ಈ ಮ್ಯೂ ಅಂದ್ರೆ ರೆಡ್ಯೂಸ್ಡ್ ಮಾಸ್ ಅಂತಂದು. ಈ ರೆಡ್ಯೂಸ್ಡ್ ಮಾಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಮತ್ತೊಂದು ಫಾರ್ಮುಲಾ ಇದೆ ರೀ, M1 × M2 ಡಿವೈಡೆಡ್ ಬೈ M1 + M2 ಅಂತಂದು. ಈ M1 ಅಂದ್ರೆ ಮಾಸ್ ಆಫ್ ಒನ್ ಆಟಮ್, M2 ಅಂದ್ರೆ ಮಾಸ್ ಆಫ್ ದಿ ಅದರ್ ಆಟಮ್ ಅಂತಂದು. ಸೊ ನೆಕ್ಸ್ಟ್ ಅದೇ ಟೈಪ ಇಲ್ಲಿ ಆಂಗ್ಯುಲರ್ ಮೊಮೆಂಟಮ್ಗೆ ಒಂದು ಫಾರ್ಮುಲಾ ಇದೆ, L = R × P ಅಂತಂದು. ಸೊ ನೆಕ್ಸ್ಟ್ I = ಒಮೆಗಾ ಅಂತಂದು, ಸೊ ವಿಚ್ ಇಸ್ ಈಕ್ವಲ್ಸ್ ಟು √J+1 H/2π ಅಂತಂದು. ನೀವು ಕೇಳ್ಬೋದು ರೀ ಸೊ ಸರ್ ಈ ಒಂದು ಫಾರ್ಮುಲಾ ಸೊ ಎಲ್ಲಿಂದ ಬಂತಂತಂದು. ನೋಡಿರಿ ಈಗ ನಾವು ಎನರ್ಜಿ ಆಫ್ ಎ ರಿಜಿಡ್ ರೊಟೇಟರ್ ಏನಿದೆ ಅಲ್ಲ ಅದನ್ನು ನಾವು ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಹೆಲ್ಪ್ ತೊಗೋತೀವಿ. ಕ್ವಾಂಟಮ್ ಮೆಕ್ಯಾನಿಕ್ಸ್ನ ತೊಗೊಂಡ್ಬಿಟ್ಟು ನಾವು ಎನರ್ಜಿ ಆಫ್ ಎ ರಿಜಿಡ್ ರೊಟೇಟರ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದ್ರೆ ಆವಾಗ ನಮಗೆ ಈ ಥರದೊಂದು ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾನ ನಾವು ವಿತೌಟ್ ಡೆರಿವೇಷನ್ ಡೈರೆಕ್ಟಾಗಿ ಇಲ್ಲಿ ಬರಿತಾ ಇದ್ದೀವಿ. ಅದೇ ಟೈಪ ಇಲ್ಲಿ ಇನ್ನೊಂದು ಫಾರ್ಮುಲಾನೇ ಇದೆ ರೀ, ಯಾಕಂದ್ರೆ ರಿಜಿಡ್ ರೊಟೇಟರ್ನಲ್ಲಿ ಯಾವುದೇ ಥರದ ಪೊಟೆನ್ಷಿಯಲ್ ಎನರ್ಜಿ ಇರೋದಿಲ್ಲ, ಬಟ್ ಕೈನೆಟಿಕ್ ಎನರ್ಜಿ ಅಷ್ಟೇ ಇರ್ತೈತೆ ರೀ. ಕೈನೆಟಿಕ್ ಎನರ್ಜಿ = 12
ಒಮೆಗಾ ಸ್ಕ್ವೇರ್ ಐ ಅಂತಂದು, ಅಥವಾ L ಸ್ಕ್ವೇರ್ ಡಿವೈಡೆಡ್ ಬೈ 2I ಅಂತಂದು. ಸೊ ಹಾಗಿತ್ತಂದ್ರೆ ನಾವು ರೊಟೇಷ್ನಲ್ ಎನರ್ಜಿ ಆಫ್ ಎ ರಿಜಿಡ್ ರೋಟೇಟರ್ನ ಡೈರೆಕ್ಟಾಗಿ ಬರ್ಕೋತಾ ಇದ್ದೀವಿ ರೀ. ರೊಟೇಷ್ನಲ್ ಎನರ್ಜಿ ಆಫ್ ಎ ರಿಜಿಡ್ ರೋಟೇಟರ್ನ ಡೈರೆಕ್ಟಾಗಿ ಬರ್ಕೋತಾ ಇದ್ದೀವಿ, ವಿಚ್ ಇಸ್ ಈಕ್ವಲ್ಸ್ ಟು h ಸ್ಕ್ವೇರ್ ಡಿವೈಡೆಡ್ ಬೈ 2 ಪೈ ಮೀನ್ಸ್ h ಸ್ಕ್ವೇರ್ ಡಿವೈಡ್ ಬೈ 8 ಪೈ ಸ್ಕ್ವೇರ್ ಇಂಟು ಐ ಜೆ ಪ್ಲಸ್ 1 ಜೂಲ್ಸ್ ಅಂತಂದು, ಜೆ ಪ್ಲಸ್ 1 ಜೂಲ್ಸ್ ಅಂತಂದು. ನೋಡಿರಿ ಇಲ್ಲಿ ಜೆ ಅಂತ ಏನಿದೆ ಅಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ರೊಟೇಷ್ನಲ್ ಕ್ವಾಂಟಮ್ ನಂಬರ್ ಅಂತ ಕರಿತೀವಿ, ಅಥವಾ ರೊಟೇಷ್ನಲ್ ಎನರ್ಜಿ ಲೆವೆಲ್ ಅಥವಾ ರೊಟೇಷ್ನಲ್ ಕ್ವಾಂಟಮ್ ನಂಬರ್ ಅಂತ ಡೈರೆಕ್ಟಾಗಿ ನಾವು ಕರಿಬೋದು ರೀ. ಸೊ ನೆಕ್ಸ್ಟ್ ಇಲ್ಲೇನು ವ್ಯಾಲ್ಯೂ ಇದೆ ನೋಡಿರಿ, ಅಂದ್ರೆ ಎನರ್ಜಿ ಆಫ್ ಎ ರಿಜಿಡ್ ರೋಟೇಟರ್ ಇನ್ ಟರ್ಮ್ಸ್ ಆಫ್ ಜೌಲ್ಸ್ ಅಂತಂದು. ಸೊ ಈಗ ನಾನು ಜೂಲ್ಸ್ನಲ್ಲಿ ಬರೆಯೋದ್ರ ಬದಲಿಗೆ ನಾನು ಪರ್ ಸೆಂಟಿಮೀಟರ್ನಲ್ಲಿ ಬರೆದೆ ಅಂತ ಅಂದ್ಕೊಳ್ರಿ. ಅವಾಗ ನಾವೇನು ಮಾಡ್ಬೇಕಂದ್ರೆ ಈ ಹೋಲ್ ಇಕ್ವೇಷನ್ಗೆ ನಾವು ಹೋಲ್ ಇಕ್ವೇಷನ್ ಏನಿದೆ ನೋಡಿರಿ ಅದನ್ನ ಸೊ ಡಿವೈಡೆಡ್ ಬೈ ಸಿ ಮಾಡ್ತೀನಿ ರೀ. ಸೊ ಡಿವೈಡೆಡ್ ಬೈ ಸಿ ಮಾಡ್ತೀನಿ, ಅವಾಗ ಏನಾಗುತ್ತೆ ಅಂದರೆ h ಡಿವೈಡೆಡ್ ಬೈ 8 ಪೈ ಸ್ಕ್ವೇರ್ ಐ ಇಂಟು ಸಿ ಅಂತ ಆಗುತ್ತೆ. ನೋಡಿರಿ ಅಲ್ಲಿ ಏನಾಗುತ್ತೆ ಅಂದ್ರೆ ನಾನು ಹೆಚ್ ನ್ಯೂ ಇಂತ್ರ ಅಂದ್ರೆ ಡಿವೈಡ್ ಮಾಡಿರ್ತೀನಿ ರೀ, ಅವಾಗ ಏನಾಗುತ್ತೆ ಅಂದ್ರೆ ಸೊ ಅವಾಗ ಅದು ಪರ್ ಸೆಂಟಿಮೀಟ್ರಿಗೆ ಕನ್ವರ್ಟ್ ಆಗುತ್ತೆ. ಈಗ ನಾನು ಆ ಥರ ಆಲ್ರೆಡಿ ಕನ್ವರ್ಟ್ ಮಾಡಿಬಿಟ್ಟಿದ್ದೀನಿ. h ಸ್ಕ್ವೇರ್ ಡಿವೈಡೆಡ್ ಬೈ 8 ಪೈ ಸ್ಕ್ವೇರ್ ಐ ಜೆ ಪ್ಲಸ್ 1 ಜೋಲ್ಸ್ ಇದ್ದಿದ್ದನ್ನ h ಡಿವೈಡೆಡ್ ಬೈ ನ್ಯೂ ಇಂತ್ರ ಡಿವೈಡ್ ಮಾಡಿದೆ ಅಂತ ಅಂದ್ಕೊಡ್ರಿ, ಅವಾಗ h ಡಿವೈಡೆಡ್ ಬೈ 8 ಪೈ ಸ್ಕ್ವೇರ್ ಐ ಇಂಟು ಸಿ ಜೆ ಪ್ಲಸ್ 1 ಪರ್ ಸೆಂಟಿಮೀಟರ್ ಅಂತ ಆಗುತ್ತೆ. ಯಾಕಂದ್ರೆ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಸ್ಪೆಕ್ಟ್ರೋಸ್ಕೋಪಿ ಒಳಗಡೆ ನಾವು ಗ್ರಾಫ್ ಎಲ್ಲ ಹಾಕಿದ್ವಿ ಅಂತ ಅಂದ್ಕೊಳ್ರಿ, ಆ ಒಂದು ಫ್ರೀಕ್ವೆನ್ಸಿದು ವ್ಯಾಲ್ಯೂನ ನಾವು ಪರ್ ಸೆಂಟಿಮೀಟರ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಹಿಯರ್ ಜೆ ವ್ಯಾಲ್ಯೂ ಏನಾಗಿರ್ತೈತೆ ಅಂದ್ರೆ 0 1 2 3 4 ಈ ಥರ ಆಗ್ತಾ ಹೋಗುತ್ತೆ ರೀ ಅದು. ನೆಕ್ಸ್ಟ್ ನೋಡಿರಿ ಇಲ್ಲಿ, ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಸೊ ಲೆಟ್ ಅಸ್ ಕನ್ಸಿಡರ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಸೊ ನೋಡಿರಿ ಇಲ್ಲಿ ಫಾರ್ಮುಲಾ ಅಂತಕ್ಕೆ ನಮಗೆ ಗೊತ್ತಾಯಿತು. ಸೊ ಎನರ್ಜಿ ಆಫ್ ಎ ರಿಜಿಡ್ ರೋಟೇಟರ್ ಇಸ್ ಈಕ್ವಲ್ ಟು ಇನ್ ಟರ್ಮ್ಸ್ ಆಫ್ ವೇವ್ ನಂಬರ್. ನೋಡಿರಿ ಈ ಪರ್ ಸೆಂಟಿಮೀಟರ್ ಅಂತ ಏನಿದೆ ಅಲ್ಲ, ಅದಕ್ಕೆ ನಾವು ವೇವ್ ನಂಬರ್ ಅಂತಂದು ಸಹಿತ ನಾವು ಕರಿತೀವಿ. h ಡಿವೈಡೆಡ್ ಬೈ 8 ಪೈ ಸ್ಕ್ವೇರ್ ಐ ಇಂಟು ಸಿ ಜೆ ಪ್ಲಸ್ 1 ಅಂತ. ಸೊ ಜೆ ಅಂದ್ರೇನು 0 1 2 3 ಇದೆಲ್ಲ ಗೊತ್ತಾಯ್ತು ನಮಗೆ. ನೆಕ್ಸ್ಟ್ ಇಲ್ಲಿ h ಡಿವೈಡೆಡ್ ಬೈ 8 ಪೈ ಸ್ಕ್ವೇರ್ ಐ ಇಂಟು ಸಿ ಅಂತ ಏನು ಒಂದು ವ್ಯಾಲ್ಯೂ ಇದೆ ನೋಡಿರಿ, ಅದನ್ನ ನಾನು ಬಿ ಅಂತ ನಾನು ತೊಗೋಬೋದು ರೀ. ಸೊ ನಾನು ಅದನ್ನ ಬಿ ಅಂತ ತೊಗೊಂಡೆ ಅಂತ ಅಂದ್ಕೊಳ್ರಿ, ಆವಾಗ ನಮಗೆ ಏನು ವ್ಯಾಲ್ಯೂ ಬರ್ತೈತಲ್ಲ ಅದು ಏನಾಗಿರ್ತೈತೆ ಅಂದ್ರೆ ಎನರ್ಜಿ ಆಫ್ ಎ ರಿಜಿಡ್ ರೋಟೇಟರ್ ಈಸ್ ಈಕ್ವಲ್ ಟು ಬಿ ಜೆ ಪ್ಲಸ್ 1 ಪರ್ ಸೆಂಟಿಮೀಟರ್ ಅಂತ ಆಗುತ್ತೆ, ರೈಟ್. ಸೊ ದ ಫೈನಲ್ ವ್ಯಾಲ್ಯೂ ಆಫ್ ದಿ ಅಂದ್ರೆ ಸೊ ಎನರ್ಜಿ ಆಫ್ ಎ ರಿಜಿಡ್ ರೋಟೇಟರ್ ಈಸ್ ಈಕ್ವಲ್ ಟು ಇ ಬಿ ಜೆ ಪ್ಲಸ್ 1 ಪರ್ ಸೆಂಟಿಮೀಟರ್ ಅಂತಂದು. ಸೊ ಈಗ ರಿಜಿಡ್ ರೋಟೇಟರ್ದು ಎನರ್ಜಿ ಏನಂತ ನಮಗೆ ಗೊತ್ತಾಯಿತು. ಸೊ ಈಗ ನಾನು ಒಂದು ಮಾಲಿಕ್ಯೂಲ್ಗೆ ಒಂದು ಸ್ವಲ್ಪ ಎನರ್ಜಿನ ನಾನು ಸಪ್ಲೈ ಮಾಡಿದೆ ಅಂತ ಅಂದ್ಕೊಳ್ರಿ. ನೆಕ್ಸ್ಟ್ ಆ ಸಪ್ಲೈ ಮಾಡಿರೋಂಥ ಎನರ್ಜಿನ ಅದು ಸೊ ಒಂದು ಎನರ್ಜಿ ಲೆವೆಲಿಂದ ಇನ್ನೊಂದು ಎನರ್ಜಿ ಲೆವೆಲ್ ಶಿಫ್ಟ್ ಆಗೋದಕ್ಕೆ ಯೂಸ್ ಮಾಡ್ಕೋತು ಅಂತ ಅಂದ್ಕೊಳ್ರಿ. ಆವಾಗ ವಿ ನೋ ದ್ಯಾಟ್ ಡಿಫ್ರೆನ್ಸ್ ಇನ್ ಎನರ್ಜಿ ಈಸ್ ಎಮಿಟೆಡ್ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್ ಅಂತ. ಆ ರೇಡಿಯೇಷನ್ದು ಡಿಫ್ರೆನ್ಸ್ ಇನ್ ಎನರ್ಜಿ ಎಷ್ಟು ಇರ್ತೈತಿ ಅಂತಂದರೆ ನಾನು ಕ್ಯಾಲ್ಕುಲೇಟ್ ಮಾಡಬೇಕಲ್ಲ, ಅದನ್ನ ಇಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಡೆಲ್ಟಾ ಇ ಜೆ ಟು ಜೆ ಪ್ಲಸ್ 1 ಅಂತಂದು. ಈಗ ಲೋವರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್ ಶಿಫ್ಟ್ ಆಯಿತು ಅಂತ ಅಂದ್ಕೊಳ್ರಿ, ಅವಾಗ ನಮಗೆ ಏನು ಎನರ್ಜಿ ಬರ್ತೈತಲ್ಲ ಅದ್ರ ವ್ಯಾಲ್ಯೂ ಏನಾಗಿರ್ತೈತೆ ಅಂದ್ರೆ 2 ಜೆ ಪ್ಲಸ್ 1 ಪರ್ ಸೆಂಟಿಮೀಟರ್ ಅಂತಂದು. ಸೊ ನೋಡಿರಿ ಅದಕ್ಕಿಂತ ಮೊದಲಿಗೆ ನಾವು ಸೊ ಇದು ಅಂತಕ್ಕೆ ನಮಗೆ ಗೊತ್ತಾಯಿತು, ಬಟ್ ಅದಕ್ಕಿಂತ ಮೊದಲಿಗೆ ನಾವು ಸ್ಟೆಪ್ ವೈಸ್ ರೈಸಿಂಗ್ ಆಫ್ ರೊಟೇಷನಲ್ ಎನರ್ಜಿ ಅದನ್ನ ನೋಡಿದ್ರೆ ಆಯ್ತು ರೀ. ಅಂದರೆ ಎಕ್ಸಾಂಪಲಿಗೆ ನಾನು ಸೊ ಈಗ ಏನು ಟ್ರಾನ್ಸಿಷನ್ಸ್ಗಳನ್ನು ಮಾಡೋದಿಲ್ಲ. ಸೊ ಏನು ಟ್ರಾನ್ಸಿಷನ್ಸ್ಗಳನ್ನು ಮಾಡ್ದೇನ ನಾನು ಸೊ 0 ಕ್ವಾಂಟಮ್ ನಂಬರ್ ಅಂದರೆ 0 ರೊಟೇಷನಲ್ ಕ್ವಾಂಟಮ್ ನಂಬರ್ ಇದ್ದಾಗ ಆ ಒಂದು ಮಾಲಿಕ್ಯೂಲ್ದು ಎನರ್ಜಿ ಏನಿರ್ತೈತಿ ಅನ್ನೋದನ್ನ ಇಲ್ಲಿ ಬರ್ಕೊಂಡ್ರೆ ಆಯಿತು. ದಟ್ ಈಸ್ ಈಕ್ವಲ್ಸ್ ಟು 0b ಅಂತಂದೆ. ಅದೇ ನಾನು ಕ್ವಾಂಟಮ್ ನಂಬರ್ ಇಸ್ ಈಕ್ವಲ್ ಟು 1 ಇತ್ತು ಅಂತ ಅಂದ್ಕೊಳ್ರಿ, 1 ರೊಟೇಷನಲ್ ಕ್ವಾಂಟಮ್ ನಂಬರ್ ಇತ್ತು ಅಂತ ಅಂದ್ಕೊಳ್ರಿ, ಅವಾಗ ಎನರ್ಜಿ ಏನು ಬರ್ತೈತಲ್ಲ ಅದನ್ನ ಇಲ್ಲಿ ಬರ್ತಿದ್ದೀನಿ, ದಟ್ ಈಸ್ ಈಕ್ವಲ್ ಟು 2b ಅಂತಂದೆ. ಸೆಕೆಂಡ್ ಕ್ವಾಂಟಮ್ ನಂಬರ್ ಇದ್ದಾಗ 6b ಅಂತಂದೆ. ಥರ್ಡ್ ಕ್ವಾಂಟಮ್ ನಂಬರ್ ಇದ್ದಾಗ 12b ಅಂತಂದೆ. ಸೊ ಫೋರ್ತ್ ಕ್ವಾಂಟಮ್ ನಂಬರ್ ಇದ್ದಾಗ 20b ಅಂತಂದೆ. ನೋಡಿರಿ ಇದೇ ಎನರ್ಜಿ ಲೆವೆಲ್ಸ್ಗಳನ್ನ ಇಲ್ಲಿ ಕೆಳಗಡೆ ಬರೆದಿದ್ದೀನಿ. ಇಲ್ಲಿ ನೋಡ್ಬೋದು 2b 4b 6b 8b 10b ಮೀನ್ಸ್ ದಟ್ ಇಸ್ ಲೈಕ್ 12b. ಸೊ ಈ ಥರ ನಾನು ಇದನ್ನ ಬರದೆ ಅಂತ ಅಂದ್ಕೊಳ್ರಿ, ಅವಾಗ ಈ ಥರ ಕಾಣಿಸುತ್ತೆ ರೀ ಅದು. ಐ ವಿಲ್ ಶೋ ಯು. ನೋಡಿರಿ 2b ಸೊ ಅಂದರೆ 0 2b 6b ಸೊ 12b 20b ಅಂತಂದೆ.
ಸೊ ನೀವು ಇಲ್ಲಿ ನೋಡಿದ್ರಿ ಅಂತ ಅಂದ್ಕೊಳ್ರಿ, ಎನರ್ಜಿ ಲೆವೆಲ್ಸ್ಗಳು ಅಂದರೆ ರೊಟೇಷನಲ್ ಎನರ್ಜಿ ಲೆವೆಲ್ಸ್ಗಳು ಏನಿರ್ತಾವೆ ನೋಡಿರಿ, ಅವು ಈಕ್ವಲಿ ಸ್ಪೇಸ್ಡ್ ಆಗಿಲ್ಲ, ರೈಟ್. ಸೊ ಈ ವಿಷಯ ನಮಗೆ ಗೊತ್ತಾಯ್ತು ರೀ. ಸೊ ಈಗ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದ್ರೆ 0 to 1 ಟ್ರಾನ್ಸಿಷನ್ ಮಾಡಿದೆ ಅಂತ ಅಂದ್ಕೊಳ್ರಿ, ಆವಾಗ ನಮಗೆ ಡಿಫ್ರೆನ್ಸ್ ಇನ್ ಎನರ್ಜಿ ಎಮಿಟ್ ಆಗುತ್ತೆ, ರೈಟಾ. ಸೊ ಡಿಫ್ರೆನ್ಸ್ ಇನ್ ಎನರ್ಜಿ ಎಮಿಟ್ ಆಗುತ್ತೆ. ನೋಡಿರಿ, ದಿಸ್ ಎಕ್ಸ್ಪ್ರೆಷನ್ ಇಸ್ ರಾಂಗ್. ಮೀನ್ಸ್ ಡಿಫ್ರೆನ್ಸ್ ಇನ್ ಎನರ್ಜಿ ಎಮಿಟ್ ಆಗುತ್ತಾ, ಅದನ್ನು ನಾನು ಏನು ಮಾಡ್ತೀನಿ ಅಂದ್ರೆ ಸೊ ಸಪ್ರೇಟಾಗಿ ಒಂದು ಸ್ಪೆಕ್ಟ್ರಾ ಗ್ರಾಫ್ನಲ್ಲಿ ಪ್ಲಾಟ್ ಮಾಡ್ತೀನಿ. ನೋಡಿರಿ, ನಾನು ಯಾವ ಥರ ಪ್ಲಾಟ್ ಮಾಡ್ತೀನಿ ಅಂದರೆ 0 to 1 ಮೀನ್ಸ್ 0 to 2 ಶಿಫ್ಟ್ ಆಯ್ತು ಅಂತ ಅಂದ್ಕೊಳ್ರಿ, ಅವಾಗ ನನಗೆ ಒಂದು ಲೈನ್ ಬರುತ್ತೆ, ಆ ಲೈನಲ್ಲಿ ಬರ್ಕೋತೀನಿ ನಾನು. ಅದೇ ಟೈಪ ನಾನು ಸೊ 1 to 2 ಶಿಫ್ಟ್ ಆಯ್ತು ಅಂತ ಅಂದ್ಕೊಳ್ರಿ, 1 to 2 ಶಿಫ್ಟ್ ಆಯ್ತು ಅಂದರೆ ಅವಾಗ ಒಂದು ಲೈನ್ ಬರುತ್ತೆ, ಅದನ್ನ ನಾನು ಇಲ್ಲಿ ಬರ್ಕೋತೀನಿ. ಸೊ ಅದೇ ಟೈಪ 2 to 3, ರೈಟ್. ನೋಡಿರಿ, 2 to 3 ಶಿಫ್ಟ್ ಆಯ್ತು ಅಂದರೆ ಅವಾಗ ಒಂದು ಲೈನ್ ಬರುತ್ತೆ, ದಟ್ ಇಸ್ ಈಕ್ವಲ್ಸ್ ಟು ನೋಡಿರಿ 0 to 1 2b, ಸೊ 1 to 2 4b, ಸೊ 2 to 3 6b, 3 to 4 8b, 4 to 5 10b ಅಂತಂದು. ಸೊ ಈ ಥರ ಏನು ಎನರ್ಜಿ ಡಿಫ್ರೆನ್ಸ್ ಆಗುತ್ತಲ್ಲ, ಮತ್ತು ಅದ್ರ ಕರೆಸ್ಪಾಂಡಿಂಗ್ ಲೈನ್ ಏನಿರ್ತೈತೆ ನೋಡಿರಿ, ಸೊ ಫ್ರೀಕ್ವೆನ್ಸಿ ಲೈನ್ಸ್ಗಳೇನಿರ್ತಾವೆ ನೋಡಿರಿ, ಅವನ್ನೆಲ್ಲ ಇಲ್ಲಿ ಪ್ಲಾಟ್ ಮಾಡ್ಕೋತಾ ಇದ್ದೀನಿ. ಸೊ ಪ್ಲಾಟ್ ಮಾಡಿಕೊಂಡು ಇಲ್ಲಿ ಬರದೆ ಅಂತ ಅಂದ್ಕೊಳ್ರಿ, ಅವ ನನಗೆ 2b 4b 6b 8b 10bಗೆ ಒಂದು ಪರ್ಟಿಕ್ಯುಲರ್ ಲೈನ್ ಬರುತ್ತೆ. ಸೊ ಈ ಲೈನ್ ಏನಿರ್ತೈತಲ್ರಿ, ಈ ಲೈನ್ಗಳ ಮಧ್ಯದಲ್ಲಿರುವಂಥ ಡಿಸ್ಟೆನ್ಸ್ ಏನಿರ್ತೈತಲ್ಲ, ದಟ್ ಈಸ್ ಈಕ್ವಲಿ ಸ್ಪೇಸ್ಡ್ ಅಂತಂದು, ರೈಟ್. ದ ಸ್ಪೆಕ್ಟ್ರಲ್ ಲೈನ್ಸ್ ಆರ್ ಈಕ್ವಲಿ ಸ್ಪೇಸ್ಡ್. ನೋಡಿರಿ, ನಾನು ಎರಡು ವಿಷಯಗಳನ್ನು ಹೇಳ್ಬೋದು. ಒಂದು ರೊಟೇಷ್ನಲ್ ಎನರ್ಜಿ ಲೆವೆಲ್ಸ್, ಇನ್ನೊಂದು ಸ್ಪೆಕ್ಟ್ರಲ್ ಲೈನ್ಸ್ ಅಂತಂದು. ಇಲ್ಲೇನಾಗುತ್ತೆ ಅಂದ್ರೆ rotational energy levels are not equally spaced but the spectral lines are equally spaced ಅಂತಂದು. ಸೊ ಅದೇ ಕಾರಣಕ್ಕೋಸ್ಕರ ನಾನು ನಿಮಗೆ ಇಲ್ಲಿ ರೊಟೇಷ್ನಲ್ ಸ್ಪೆಕ್ಟ್ರಾ ತೋರಿಸ್ತೀನಿ ರೀ. ನಾನು ಆ ರೊಟೇಷ್ನಲ್ ಆ್ಯಕ್ಚುಯಲ್ ರೊಟೇಷ್ನಲ್ ಸ್ಪೆಕ್ಟ್ರಾ ಏನಿರ್ತೈತಲ್ಲ, ಅದು ಈಕ್ವಲಿ ಸ್ಪೇಸ್ಡ್ ಥರನೇ ಬರ್ತೈತೆ ರೀ. ಸೊ ನೋಡಿರಿ, ಲೆಟ್ ಅಸ್ ಸಿ ದ್ಯಾಟ್ ಒನ್ ಓನ್ಲಿ. ಸೊ ಅದನ್ನ ಈಗ ನಿಮಗೆ ತೋರಿಸ್ತೀನಿ. ನೋಡಿರಿ, ಇಲ್ಲಿ ಆ್ಯಕ್ಚುಯಲ್ ಸ್ಪೆಕ್ಟ್ರಾನ ನಾನು ಮೀನ್ಸ್ ಇಲ್ಲಿ ಹಾಕಿದ್ದೀನಿ ನಾ ಇಲ್ಲಿ. ಸೊ ಲೆಟ್ ಅಸ್ ಕನ್ಸಿಡರ್ ದ್ಯಾಟ್ ಒನ್. You can see this one. This is the rotational spectrum of carbon monoxide molecule. ನೋಡ್ರಿ, ಕಾರ್ಬನ್ ಮೊನಾಕ್ಸೈಡ್ ಮಾಲಿಕ್ಯೂಲ್ ಏನಿದೆಲ್ಲ, ಸೊ ಅದಕ್ಕೆ ಒಂದು ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಇದೆ ರೀ. ಆ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಇದ್ದಕ್ಕೋಸ್ಕರ ಇಲ್ಲೇನಾಗುತ್ತೆ ಅಂದ್ರೆ, ಸೊ ಯು ಕ್ಯಾನ್ ಸಿ ದಿಸ್ ಒನ್ 2b 4b 6b 8b 10b 12b ಅಂತಂದ್ರೆ, ರೈಟ್. ನೋಡಿರಿ, ಇವು ಎಲ್ಲ ಮಾಲಿಕ್ಯೂಲ್ಸ್ಗಳ ಮಧ್ಯದಲ್ಲಿ ಅಂದರೆ ಈ ಲೈನ್ಸ್ಗಳ ಮಧ್ಯದಲ್ಲಿರುವಂಥ ಡಿಸ್ಟೆನ್ಸ್ ಏನಿದೆಯಲ್ಲ, ಅದು ಸೇಮ್ ಇದೆ ರೀ. ನೆಕ್ಸ್ಟ್ ಇದು ಆ್ಯಕ್ಚುಯಲ್ ಸ್ಪೆಕ್ಟ್ರಾ ಆಗಿರುತ್ತೆ ಅಂತ. ಸೊ ಯು ಕ್ಯಾನ್ ಸಿ ದಿಸ್ ಒನ್. ಸೊ ಅದೇ ಟೈಪ ನಾವು ಸೆಲೆಕ್ಷನ್ ರೂಲ್ನ ಕನ್ಸಿಡರ್ ಮಾಡಿದೆ ಅಂತ ಅಂದ್ಕೊಳ್ರಿ. ಸೊ ವಾಟ್ ಈಸ್ ದ ಸೆಲೆಕ್ಷನ್ ರೂಲ್ ಫಾರ್ ರೊಟೇಷನಲ್ ಸ್ಪೆಕ್ಟ್ರಾ ಅಂತಂದು ಅದೇನಾಗಿರುತ್ತೆ ಅಂದ್ರೆ ಡೆಲ್ಟಾ ಜೆ ಇಸ್ ಈಕ್ವಲ್ ಟು ±1 ಅಂತಂದು. ನೋಡಿರಿ, ಆ ಸೆಲೆಕ್ಷನ್ ರೂಲ್ ಏನಾಗಿರ್ತೈತೆ ಅಂದ್ರೆ ಡೆಲ್ಟಾ ಜೆ ಇಸ್ ಈಕ್ವಲ್ ಟು ±1 ಅಂತಂದು, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ನೋಡಿರಿ, ಈ ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ನಲ್ಲಿ, ಸೊ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ನಲ್ಲಿ ನಾವು ಸೊ ಈಗ ಒಂದು ಮಾಲಿಕ್ಯೂಲ್ನ ತೆಗೆದುಬಿಟ್ಟು ಅಂದರೆ ಒಂದು ಆಟಮ್ನ ತೆಗೆದುಬಿಟ್ಟು ಸೊ ಐಸೋಟೋಪ್ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ, ಆವಾಗ ರೊಟೇಷ್ನಲ್ ಸ್ಪೆಕ್ಟ್ರಾದಲ್ಲಿ ಯಾವ ಥರ ಚೇಂಜಸ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಕಲ್ತ್ರಾಯ್ತು ರೀ, ರೈಟ್. ಸೊ ಐಸೋಟೋಪಿಕ್ ಸಬ್ಸ್ಟಿಟ್ಯೂಷನ್ ಇನ್ ರೊಟೇಷ್ನಲ್ ಸ್ಪೆಕ್ಟ್ರಮ್ ಅಂತಂದೆ. ಸೊ ಎಕ್ಸಾಂಪಲ್, ಈಗ ನನ್ನ ಹತ್ರ ಕಾರ್ಬನ್ ಮೊನಾಕ್ಸೈಡ್ ಇದೆ ಅಂತ ಅಂದ್ಕೊಳ್ರಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಕಾರ್ಬನ್ ಮೊನಾಕ್ಸೈಡ್ ಇದೆ ಅಂತ ಅಂದ್ಕೊಳ್ರಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಎಕ್ಸ್, ಇದು ವೈ ಅಂತ ಅಂದ್ಕೊಳ್ರಿ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ 12 ಕಾರ್ಬನ್ ಇರ್ತೈತೆ ರೀ, ರೈಟ್. ಸೊ 12 ಕಾರ್ಬನ್ ಆಟಮ್ನ ತೆಗೆದುಬಿಟ್ಟು ನಾನು 13 ಕಾರ್ಬನ್ನ ರಿಪ್ಲೇಸ್ ಮಾಡಿದೆ ಅಂತ ಅಂದ್ಕೊಳ್ರಿ, ಆವಾಗ ಆ ಸ್ಪೆಕ್ಟ್ರಾದಲ್ಲಿ ಯಾವ ಥರ ಚೇಂಜಸ್ ಆಗುತ್ತೆ ಅನ್ನೋದನ್ನ ಈಗ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಐಸೋಟೋಪಿಕ್ ಸಬ್ಸ್ಟಿಟ್ಯೂಷನ್ ಇನ್ ರೊಟೇಷ್ನಲ್ ಸ್ಪೆಕ್ಟ್ರಮ್ ಅಂತಂದು. ಸೊ ನೋಡಿರಿ, I is equal to μr² ಅಂತಂದು. ಸೊ B is equal to h/8π² I into C ಅಂತಂದು. ಸೊ ಈಗ ನಾ ಈಗ ಇಲ್ಲಿ ಏನು ಮಾಡ್ತಾ ಇದ್ದೇನೆ ಅಂದ್ರೆ ಮೀನ್ಸ್ ಮಾಸ್ ಜಾಸ್ತಿ ಆಗ್ತಾ ಇದೆ ರೀ. ಮಾಸ್ ಜಾಸ್ತಿ ಆಯ್ತು ಅಂತ ಅಂದ್ಕೊಳ್ರಿ, ರೆಡ್ಯೂಸ್ಡ್ ಮಾಸು ಸಹಿತ ಜಾಸ್ತಿ ಆಗುತ್ತೆ. ರೆಡ್ಯೂಸ್ಡ್ ಮಾಸ್ ಜಾಸ್ತಿ ಆಯ್ತು ಅಂತ ಅಂದ್ಕೊಳ್ರಿ, ಐ ವ್ಯಾಲ್ಯೂನು ಸಹಿತ ಜಾಸ್ತಿ ಆಗುತ್ತೆ. ಐ ವ್ಯಾಲ್ಯೂ ಜಾಸ್ತಿ ಆಯ್ತು ಅಂತ ಅಂದ್ಕೊಳ್ರಿ, ಬಿ ವ್ಯಾಲ್ಯೂ ಏನಾಗುತ್ತೆ ಹೇಳ್ರಿ, ಅದು ಕಡಿಮೆ ಆಗುತ್ತೆ. ಬಿ ವ್ಯಾಲ್ಯೂ ಕಡಿಮೆ ಆಯ್ತು ಅಂತ ಅಂದ್ಕೊಳ್ರಿ, ಇಲ್ಲಿ ಸೊ ಇಲ್ಲಿ ಎನರ್ಜಿ ಲೆವೆಲ್ ಏನಿರ್ತೈತಲ್ಲ, ಅದು ಹೈಯರ್ ಎನರ್ಜಿ ಲೆವೆಲ್ ಇರೋದ್ರ ಬದಲಿಗೆ ಸ್ವಲ್ಪ ಕಡಿಮೆಗೆ ಬರುತ್ತೆ. ಸೊ ಕಡಿಮೆಗೆ ಬರುತ್ತೆ. ಸೊ 12xyದ ಎನರ್ಜಿ ಲೆವೆಲ್ ಹೈಯರ್ ಇತ್ತು ಅಂತ ಅಂದ್ಕೊಳ್ರಿ, 13xyದ ಎನರ್ಜಿ ಲೆವೆಲ್ ಸೊ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಕರೆಸ್ಪಾಂಡಿಂಗ್ ಸ್ಪೆಕ್ಟ್ರಾ ನಾವು ತೆಗೆದ್ವಿ ಅಂತ ಅಂದ್ಕೊಳ್ರಿ.
ಕರೆಸ್ಪಾಂಡಿಂಗ್ ಸ್ಪೆಕ್ಟ್ರಾ ನಾವು ತೆಗೆದ್ವಿ ಅಂತ ಅಂದ್ಕೊಳ್ರಿ. ಸೊ 12XYದ ಸ್ಪೆಕ್ಟ್ರಲ್ ಲೈನ್ ಹೈಯರ್ ಎನರ್ಜಿ ಲೆವೆಲ್ನಲ್ಲಿ ಬರುತ್ತೆ. ಅದೇ 13XYದ ಎನರ್ಜಿ ಲೆವೆಲ್ ಏನಿರ್ತೈತಲ್ಲ ಅದು ಲೆಸರ್ ಫ್ರೀಕ್ವೆನ್ಸಿ ರೀಜನಲ್ಲಿ ನಮಗೆ ಸಿಗುತ್ತೆ ಅಂತಂದ್ರೆ ರೈಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ರಿಜಿಡ್ ರೊಟೇಟರ್ದು ಸೊ ಸ್ಪೆಕ್ಟ್ರಾದ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಓಕೆ, ಟಿಲ್ ನಾವು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ರಿಜಿಡ್ ರೊಟೇಟರ್ ಸ್ಪೆಕ್ಟ್ರೋಸ್ಕೋಪಿ. ಸೊ ಬಟ್ ರಿಯಲ್ ಮಾಲಿಕ್ಯೂಲ್ಸ್ಗಳೇನಿರ್ತಾವೆ ನೋಡ್ರಿ, ಅವು ರಿಜಿಡ್ ರೊಟೇಟರ್ ಥರ ಬಿಹೇವ್ ಮಾಡಲ್ಲ. ಇನ್ಸ್ಟೆಡ್ ಅವು ಯಾವ ಥರ ಬಿಹೇವ್ ಮಾಡ್ತಾವೆ ಅಂದ್ರೆ ನಾನ್ ರಿಜಿಡ್ ರೊಟೇಟರ್ ಥರ ಬಿಹೇವ್ ಮಾಡ್ತವೆ. ಸೊ ಹಾಗಿತ್ತಂದ್ರೆ ಸೊ ಲೆಟ್ ಅಸ್ ಕನ್ಸಿಡರ್ ಮೈಕ್ರೋವೇವ್ ಸ್ಪೆಕ್ಟ್ರೋಸ್ಕೋಪಿ ಫಾರ್ ನಾನ್ ರಿಜಿಡ್ ರೊಟೇಟರ್ ಅಂತಂದೆ. ಸೊ ಈಗ ನೋಡ್ರಿ, ಈಗ ನಾವು ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಸಿಂಪಲ್ ಶ್ರೋಡಿಂಜರ್ ವೇವ್ ಇಕ್ವೇಷನ್ಸ್ಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಎನರ್ಜಿ ಆಫ್ ಎ ರಿಜಿಡ್ ರೊಟೇಟರ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದೇನಾಗಿರುತ್ತೆ ಹೇಳ್ರಿ, ಅದು EJ = BJ J+1 per centimeter ಆಗಿತ್ತು, ಹೌದಿಲ್ರಿ. ಸೊ ದಿಸ್ ಈಸ್ ಫಾರ್ ಎನರ್ಜಿ ಆಫ್ ಎ ರಿಜಿಡ್ ರೊಟೇಟರ್ ಅಂತಂದೆ. ಸೊ ಅದೇ ನಾನು ನಾನ್ ರಿಜಿಡ್ ರೊಟೇಟರ್ ಇತ್ತು ಅಂತ ಅಂದ್ಕೊಳ್ರಿ. ನಾನ್ ರಿಜಿಡ್ ರೊಟೇಟರ್ದ ಸ್ಪೆಷಾಲಿಟಿ ಏನಂದ್ರೆ, ಸೊ ಈಗ ರಿಜಿಡ್ ರೊಟೇಟರ್ ಒಳಗಡೆ ಏನಾಗಿರ್ತೈತೆ ಅಂದ್ರೆ ದ ಬಾಂಡ್ ಲೆಂತ್ ವಿಲ್ ನಾಟ್ ವೇರಿ ಅಂತಂದೆ. ಬಟ್ ಅದೇ ನಾನು ನಾನ್ ರಿಜಿಡ್ ರೊಟೇಟರ್ ಒಳಗಡೆ ಏನಾಗುತ್ತೆ ಅಂದ್ರೆ ಬಾಂಡ್ ಲೆಂತ್ ಸೊ ರೊಟೇಷನ್ ಆಗುವಂಥ ಟೈಮ್ನಲ್ಲಿ ವೇರಿಯೇಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ಬೇಕಂದ್ರೆ ಟೋಟಲ್ ಎನರ್ಜಿ ಏನಿರ್ತೈತಲ್ಲ ಅದರಿಂದ ಒಂದು ಸ್ವಲ್ಪ ಪಾರ್ಟ್ನ ಲೆಸ್ ಮಾಡಬೇಕಂದ್ರೆ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಆ ಸಬ್ಸ್ಟ್ರಾಕ್ಟ್ ಮಾಡೋ ಅಂಥ ವ್ಯಾಲ್ಯೂ ಏನಾಗಿರ್ತೈತೆ ಅಂದ್ರೆ DJ² J+1² ಅಂತಂದ್ರೆ ರೈಟ್. ಸೊ ದಿಸ್ ಈಸ್ ದ್ಯಾಟ್ ವ್ಯಾಲ್ಯೂ DJ² J+1² ಅಂತಂದರೆ. ಸೊ EJ = ಯಾಕಂದ್ರೆ ಈಗ ನಾನು ನಾನ್ ರಿಜಿಡ್ ರೊಟೇಟರ್ ಇತ್ತು ಅಂತ ಅಂದ್ಕೊಳ್ರಿ, ನಾವು ಹಾಕಿರೋಂಥ ಎಲ್ಲ ಎನರ್ಜಿನೂ ಸಹಿತ ಅದು ರೊಟೇಷ್ನಲ್ ಮೋಷನ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ನಾನು ನಾನ್ ರಿಜಿಡ್ ರೊಟೇಟರ್ ಇತ್ತು ಅಂತ ಅಂದ್ಕೊಳ್ರಿ, ಒಂದು ಸ್ವಲ್ಪ ಎನರ್ಜಿ ಅದು ವೈಬ್ರೇಟ್ ಆಗೋದಕ್ಕೆ ಯೂಸ್ ಆಗುತ್ತೆ. ಅದ್ರ ಉಳಿದ ಎನರ್ಜಿ ಏನಿರ್ತೈತಲ್ಲ ಅದು ರೊಟೇಷ್ನಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಅಂತಂದ್ರೆ ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ದ್ಯಾಟ್ ಒನ್. EJ = BJ J+1 - DJ² J+1² ಅಂತಂದ್ರೆ. ಸೊ ಹಾಗಿತ್ತಂದ್ರೆ ಡಿ ಅಂದರೆ ಏನಂತಂದ್ರೆ ರೈಟ್. ಸೊ D = 4B² ω² ಅಂತಂದ್ರೆ ಒಮೆಗಾ ಬಾರ್ ಅಂದ್ರೆ ವೈಬ್ರೇಷನಲ್ ಫ್ರೀಕ್ವೆನ್ಸಿ, ಬಿ ಅಂದರೆ ರೊಟೇಷನಲ್ ಕಾನ್ಸ್ಟೆಂಟ್ ಅಂತಂದ್ರೆ. ನೆಕ್ಸ್ಟು ಡಿ ಅಂತ ಏನಿದೆ ನೋಡ್ರಿ, ಡಿ. ಸೊ ದಟ್ ಇಸ್ ಕಾಲ್ಡ್ ಆಸ್ ಸೆಂಟ್ರಿಫ್ಯೂಗಲ್ ಡಿಸ್ಟಾರ್ಷನ್ ಕಾನ್ಸ್ಟೆಂಟ್ ಅಂತಂದು. ಸೆಂಟ್ರಿಫ್ಯೂಗಲ್ ಡಿಸ್ಟಾರ್ಷನ್ ಕಾನ್ಸ್ಟೆಂಟ್ ಅಂತಂದ್ರೆ. ಸೊ ಲೆಟ್ ಅಸ್ ಕನ್ಸಿಡರ್ ದ್ಯಾಟ್ ಒನ್. ಸೊ ಈಗ ನೋಡ್ರಿ, ಈಗ ಸೊ ರೊಟೇಷನಲ್ ಅಂದರೆ ರಿಜಿಡ್ ರೊಟೇಟರ್ ಮತ್ತು ನಾನ್ ರಿಜಿಡ್ ರೊಟೇಟರ್ಗೂ ಸೊ ಯಾವ ಥರ ಕಂಪ್ಯಾರಿಸನ್ ಇದೆ ಅಂತಂದು. ಸೊ ಯು ಕ್ಯಾನ್ ಸಿ ದಿಸ್ ಒನ್. ನೋಡ್ರಿ, ನಾನ್ ರಿಜಿಡ್ ರೊಟೇಟರ್ ಬಾಂಡ್ ಲೆಂತ್ ವೇರೀಸ್ ಆರ್ ಚೇಂಜಸ್ ಅಂತಂದ್ರೆ. ಸೊ ಆ್ಯಸ್ ಬಿಕಾಸ್ ಸೊ ಇನ್ಕ್ರೀಸ್ ಇನ್ ಬಾಂಡ್ ಲೆಂತ್, ಸೊ ಬಾಂಡ್ ಲೆಂತ್ ಜಾಸ್ತಿ ಆಯ್ತು ಅಂತ ಅಂದ್ಕೊಳ್ರಿ, ಐ ವ್ಯಾಲ್ಯೂನೂ ಸಹಿತ ಜಾಸ್ತಿ ಆಗುತ್ತೆ. I = ಏನಿದೆ ಹೇಳ್ರಿ, ಇದು ಮ್ಯೂ ನೋಡ್ರಿ, I = μr² ಅಂತ ಐತಿ. R ಈಸ್ ನಥಿಂಗ್ ಬಟ್ ಸೊ ಲೆಂತ್ ಆಫ್ ದಿ ಬಾಂಡ್ ಅಂತಂದ್ರೆ. ಸೊ ಇಂಟರ್ ಅಟಾಮಿಕ್ ಡಿಸ್ಟೆನ್ಸ್, ಅದಕ್ಕೆ ನಾವು R ಅಂತ ಕರಿತೀವಿ. ಈ R ಹೆಚ್ಚಿಗೆ ಆಯ್ತು ಅಂತ ಅಂದ್ಕೊಳ್ರಿ, ಐ ವ್ಯಾಲ್ಯೂನೂ ಸಹಿತ ಜಾಸ್ತಿ ಆಗುತ್ತೆ. ಐ ವ್ಯಾಲ್ಯೂ ಜಾಸ್ತಿ ಆಯ್ತು ಅಂತ ಅಂದ್ಕೊಳ್ರಿ, ಸೊ ದಟ್ ಈಸ್ ಇಲ್ಲಿ ನೋಡ್ಬೋದು ಬಿ ವ್ಯಾಲ್ಯೂ ಇದೆ. ಸೊ ಬಿ ವ್ಯಾಲ್ಯೂ ಏನಾಗುತ್ತೆ ಹೇಳ್ರಿ, ಅದು ಬಿ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಬಿ ವ್ಯಾಲ್ಯೂ ಡಿಕ್ರೀಸ್ ಆಯ್ತು ಅಂದ್ರೆ EJ ವ್ಯಾಲ್ಯೂ ಏನಿರ್ತೈತೆ ನೋಡ್ರಿ, ಸೊ ರೊಟೇಷ್ನಲ್ ಎನರ್ಜಿ ಏನಿರ್ತೈತಲ್ಲ ಅದು ಕಡಿಮೆ ಆಗುತ್ತೆ.